ನೀವು ಹೆಂಗಸರು ಇತಿಹಾಸ ಬರಿಬಾರ್ದು. ಓಹೋ. ಅದಲ್ಲದೆ ನೀವು ಯಾವ PhD ನಿಮಗಿಲ್ಲ. ನೀವು ಯಾವುದು MA ಮಾಡ್ಕೊಂಡಿಲ್ಲ, PhD ಇಲ್ಲ, ನೀವು ಬರಿಬಾರ್ದು. ಅವರೆಲ್ಲ ಸ್ಕಾಲರ್ ಎಲ್ಲನೂ MA ಮಾಡ್ಕೊಂಡು PhD ಮಾಡ್ಕೊಂಡಿರೋ ಪ್ರೊಫೆಸರ್ಗಳು ಎಲ್ಲನೂ. ನಿಮಗೆ ಸ್ನೇಹಿತರೆ ನಮಸ್ಕಾರ. ನನ್ನ ಜೊತೆ ದಾವಣಗೆರೆ ಇದು ನಮ್ಮ ಜಿಲ್ಲೆ ಎನ್ನುವ ಒಂದು ಗ್ರಂಥವನ್ನು ಪರಿಷ್ಕೃತ ಆವೃತ್ತಿ ಹೊರತಂದಿರುವ ಶ್ರೀಮತಿ TS ಶೈಲಜಾ ಅವರಿದ್ದಾರೆ. ಸೊ ಈ ಒಂದು ಕೃತಿ ಟಿ ಗಿರಿಜಾ ಅನ್ನುವ ಹಿರಿಯ ಲೇಖಕಿಯವರು ತಗೊಂಬಂದಿದ್ದು, ಇದನ್ನು ಪರಿಷ್ಕೃತಗೊಳಿಸಿ ಅವರ ಒಂದು ಸೋದರತನೇ ಆಗಬೇಕು ಟಿ ಗಿರಿಜಾ ಅವರು. ಸೊ ಶೈಲಜಾ ಮೇಡಮ್ ನಮಸ್ಕಾರ. ನಮಸ್ಕಾರ ನಿಮಗೂ. ಮೇಡಮ್, ನೀವು ದಾವಣಗೆರೆ ಇದು ನಮ್ಮ ಜಿಲ್ಲೆ ಪುಸ್ತಕ ತಂದಿದ್ದೀರಾ. ಬಹಳ ಮಾಹಿತಿಯುಕ್ತ ಆಗಿದೆ. ಈ ಪುಸ್ತಕವನ್ನು ಯಾಕೆ ನೀವು ಪರಿಷ್ಕೃತ ಆವೃತ್ತಿ ಹೊರ ತಂದಿದ್ರಿ? ನಮ್ಮ ಸೋದರತೆ ಅದೇ ಟಿ ಗಿರಿಜಾ ನೀವು ಹೇಳಿದ್ರಲ್ಲ, ಅವರು ಈ ಪುಸ್ತಕ ಮಾಡಿದ್ದು, ಬರೆದಿದ್ದು. ಓಕೆ. ಸುಮಾರು 2000ರಲ್ಲಿ ಅವರು ಈ ಬುಕ್ ತಗೊಂಬಂದ್ರು ಹೊರಗಡೆ. ಓಕೆ ಓಕೆ. 2000 ಇಸ್ವಿಯಲ್ಲಿ ತುಂಬ ಈ ಜನ PhD ಸ್ಟೂಡೆಂಟ್ಸ್ ಮಾಡೋರಿಗೆ ಈ ಬುಕ್ ಭಾಳ ಯೂಸ್ ಆಗ್ತಾ ಇತ್ತು. ಓಕೆ. ಅವಾಗ ಅವ್ರು ಮಾಡಿದ್ದು 1000 ಕಾಪೀಸ್. ಅವಾಗ ಈಗ ಒಂದು 10-15 ವರ್ಷದ ಮೇಲೆ ಅವರು ಮಾಡಿದ್ರಿಂದ ಯಾರಿಗೂ ಈ ಬುಕ್ ಸಿಗ್ತಾ ಇರಲಿಲ್ಲ. ಓಕೆ. ಎಲ್ಲರೂ ಹೋಗಿ ಲೈಬ್ರರಿಗೆ ಕೇಳಿದ್ರೆ ಲೈಬ್ರರಿಲಿ ಒಂದೊಂದು ಕಾಪಿ ಇಟ್ಕೊಂಡ್ಬಿಟ್ಟು ಕಬೋರ್ಡಲ್ಲಿ ಇಟ್ಕೊಂಡ್ಬಿಡಾರಂತೆ. ಯಾರು ಕೊಡ್ತಾ ಇರಲಿಲ್ಲ, ನೋಡೋಕೆ ಕೊಟ್ಬಿಡಾರಂತೆ. ಕೊಟ್ಬಿಡಪ್ಪ ಒಳಗೆ ಇಟ್ಬಿಡ್ತೀನಿ ಅಂತ ಹೇಳ್ತಿದ್ರಂತೆ. ಅದಕ್ಕೆ ಇಲ್ಲ ಸರ್, ನಾವು ಒಂದು ಸ್ವಲ್ಪ ಒಂದು ಜೆರಾಕ್ಸ್ ಮಾಡಿಸ್ಕೊಂಬರ್ತೀವಿ, ಒಂದು ಅರ್ಧ ಗಂಟೆ ಕೊಡಿ ಅಂದ್ರೂ ಕೊಡ್ತಿರ್ಲಿಲ್ಲಂತೆ. ಇಲ್ಲಪ್ಪ ಇದು ಒಂದೇ ಕಾಪಿ ಇರುತ್ತೆ ನಮ್ಮ ಹತ್ರ ಅಂತೇಳಿ ಅಂತ. ಅವಾಗ ಎಲ್ಲರೂ ನಮ್ಮ ಮನೆಗೆ ಬರೋರು, ಮೇಡಮ್ ಈ ಬುಕ್ ಇದ್ದರೆ ಕೊಡಿ, ನಮಗೆ ಬೇಕು ಅಂತೇಳಿ. ನನ್ನ ಹತ್ರ ಇದ್ದಿದ್ದು ಒಂದೇ ಕಾಪಿನೇ. ಅದನ್ನು ಕೊಟ್ಟರೆ ಜೆರಾಕ್ಸ್ ಅಂದ್ಬಿಟ್ರೆ ನಿಮಗೆ ಗೊತ್ತಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ, ಅವು ಎಲ್ಲ ಜೆರಾಕ್ಸ್ ಮಾಡಿ 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 ಅಂತೇಳಿ ನಾನು ಜಾಸ್ತಿ ಯಾರಿಗೂ ಕೊಡ್ತಾ ಇರಲಿಲ್ಲ. ನೋಡಪ್ಪ ಇಲ್ಲೇ ಕೂತ್ಕೊಂಡು ಬೇಕಾದ್ರೆ ಓದು ನೀನು, ನಾನು ಜೆರಾಕ್ಸ್ಗೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೆ. ಅವಾಗ ತುಂಬ ಜನ ನನಗೆ ಹೇಳಿದರು, ನೀವು ಯಾಕೆ ಮತ್ತೆ ಅದನ್ನು ರೀಪ್ರಿಂಟ್ ಮಾಡಬಾರ್ದು ಅಂತ. ಅವಾಗ ನಾನು ಯೋಚನೆ ಮಾಡಿದೆ, ರೀಪ್ರಿಂಟ್ ಅಂದರೆ ಅಷ್ಟೇ ಮಾಡೋಕ್ಕಂತೂ ಆಗಲ್ಲ ನಾನು. ಮತ್ತೆ ಈಗೇನು 18 ವರ್ಷ ಆಗಿದೆ ಅಲ್ಲ, ಅದನ್ನೆಲ್ಲ ಸೇರಿಸಿ ನಮ್ಮದು ಸ್ಮಾರ್ಟ್ ದಾವಣಗೆರೆ ಬೇರೆ ಆಯ್ತು. ಅವಾಗ ಓಕೆ ಎಲ್ಲ ಸೇರಿಸಿ ನಾನು ಮಾಡಬೇಕು ಅಂದರೆ ಮತ್ತೆ ಇದು ನನಗೆ ಕಷ್ಟ ಆಗ್ಬೋದೇನೋ ಅಂತ ನಾನು ಯೋಚನೆ ಮಾಡಿದೆ. ಓಕೆ. ಆಮೇಲೆ ಅನ್ನಿಸ್ತು ಯಾಕೆ ಮಾಡಬಾರ್ದು, ಪ್ರಯತ್ನ ಮಾಡೋಣ. ಯಾಕೆಂದರೆ ನನಗಿದ್ರದ್ದು ಗಂಧ ಗಾಳಿ ಗೊತ್ತಿಲ್ಲ, ನಾನೇನು ರೈಟರ್ ಅಲ್ಲ ಏನಲ್ಲ ನಾನು. ಆದರೂ ಪ್ರಯತ್ನ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ, ಇದನ್ನು ಮಾಡಲಿಕ್ಕೆ ಶುರು ಮಾಡಿದೆ ನಾನು. ಆವಾಗ ನಾನು ಮಾಡ್ತಾ ಹೋದಾಗ ನನಗೇನೆ 2 ವರ್ಷ ಆಯಿತು ಮತ್ತೆ ಇದನ್ನು ಮತ್ತೆ ಪರಿಷ್ಕೃತ ಮಾಡಲಿಕ್ಕೆ ಅಂದರೆ ನಂಗೆ ಸ್ವಲ್ಪ ಟೈಮ್ ತೊಗೊಂಡೆ ಅದನ್ನು. ಓಕೆ. ಯಾಕೆಂದರೆ ನೋಡಿ, ನಮ್ಮದು ಜಿಲ್ಲೆಯಲ್ಲಿ ನಮ್ಮದು 6 ತಾಲೂಕಿದೆ. ಪ್ರತಿ ತಾಲೂಕು ವೈಸು ನಾನು ಹೋಗಬೇಕು. ಜೊತೆಗೆ ಫೋಟೋಗ್ರಾಫರ್ನ ಕರ್ಕೊಂಡು ಹೋಗಬೇಕು ನಾನು. ಅಲ್ಲಿ ಎಲ್ಲ ನನಗೆ ಬೇಕಾಗಿರೋ ಟೆಂಪಲ್ಸ್ಗಳ್ದೆಲ್ಲ ಫೋಟೋ ತಗೋಬೇಕು. ಅವಾಗಿನ ಏನು ಅಚ್ಚಿರ್ತಿತ್ತಲ್ಲ ಫೋಟೋಗ್ರಾಫ್ದು, ಅದು ಯಾವುದು ಇವಾಗ ಬರ್ತಿರ್ಲಿಲ್ಲ ಹಾಕಲಿಕ್ಕೆ ನನಗೆ. ನಾನು ಹೊಸ್ದಾಗಿ ಎಲ್ಲ ಫೋಟೋಸ್ ಹಾಕಬೇಕಾಗಿತ್ತು. ಅದರಿಂದ ನಾನು ಪ್ರತಿ ಸಲನೂ ಒಂದೊಂದು ತಾಲೂಕಿಗೆ 1-2 ದಿನ ಹೋಗ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಬರ್ತಾಯಿದ್ದೆ. ಆಮೇಲೆ ಎಲ್ಲ ಮತ್ತೆ ಎಲ್ಲ ಈಗ ಹೊಸ್ದಾಗಿ ಆಗಿರೋ ಸಾಹಿತಿಗಳು ಎಲ್ಲ ಏನು ಹೊಸ ದಾವಣಗೆರೆ ಆಗಿದೆ ಅದ್ರ ಬಗ್ಗೆ ಎಲ್ಲನೂ ನಾನು ಮತ್ತೆ ಸ್ಟಡಿ ಮಾಡಿ ಮತ್ತೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಿತ್ತು ಅದನ್ನೆಲ್ಲ. ಹಿಂಗಾಗಿ ನಾನು ಆಮೇಲೆ ಇದು PhD ಮಾಡೋದಕ್ಕೆ ಭಾಳ ಯೂಸ್ ಆಗಿದ್ದರಿಂದ ನಾನು ಇದನ್ನು ಮಾಡಲೇಬೇಕು ಅಂತೇಳಿ ನಾನು ಮನಸ್ಸು ಮಾಡಿಬಿಟ್ಟು ಇದನ್ನು 2018ರಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಇನ್ನು 18ರಲ್ಲಿ ಮಾಡಿ ಇದನ್ನು ಬಿಡುಗಡೆ ಮಾಡಿದೆ ನಾನು. ಇದನ್ನ ಭಾಳ ಒಳ್ಳೆ ಒಪಿನಿಯನ್ ಬಂತು ಸಹ ಈ ಬುಕ್. ಯಾರು ದಾವಣಗೆರೆ ಬಗ್ಗೆ PhD ಮಾಡ್ತಾರಲ್ಲ, ಯೂನಿವರ್ಸಿಟಿಯರೆಲ್ಲ ಈ ಊರಿಗೆ ಯಾರೇ DC ಬಂದ್ರು ಈ ಬುಕ್ ಒಂದು ತರಿಸ್ಕೊಳ್ತಾರೆ ಅವ್ರು. ನಮ್ಮ ಜಿಲ್ಲೆಗೆ ಮಾಹಿತಿ ಬೇಕಾಗ್ತತಿ ಅಂತ ಹೇಳ್ಬಿಟ್ಟು ಹೊಸ DC ಯಾರು ಬಂದ್ರು ತರಿಸ್ಕೊಳ್ತಾರೆ ಈ ಬುಕ್ಕನ್ನ. ಹೀಗಾಗಿ ಇದು ಭಾಳ ಉಪಯುಕ್ತ ಬುಕ್ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಿದೆ. ಈಗ ಅನ್ನಿಸ್ತಾ ಇದೆ ನಿಜವಾಗ್ಲೂ ನಾನು ಮಾಡಿದ್ದು ಎಷ್ಟು ಒಳ್ಳೆ ಕೆಲಸ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಸಾರ್ಥಕ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಈ ಕತೆ ಕಾದಂಬರಿ ಬರೆಯೋದಕ್ಕಿಂತ ಇಂಥದ್ದೆಲ್ಲ ಮಾಡಿದರೆ ಒಂದು ರೆಕಾರ್ಡಾಗಿ ಉಳಿತೈತಿ, 4 ಜನಕ್ಕೆ ಯೂಸ್ ಆಗುತ್ತಲ್ಲ ಸರ್ ಇದು. ನೀವು ಪರಿಷ್ಕೃತ ಆವೃತ್ತಿಗೆ 2 ವರ್ಷ ಟೈಮ್ ತೊಗೊಂಡಿದ್ದೀರಾ. ನಿಮ್ಮ ಸೋದರತೆ ಗಿರಿಜಾ ಮೇಡಮ್ ಅವರು ಎಷ್ಟು ಶ್ರಮ ಹಾಕಿರ್ಬೋದು ಅವರ ಮೊದಲನೇ ಆವೃತ್ತಿಗೆ? ಹೇಳ್ಬಾರ್ದು ನಾವು ಕಷ್ಟನವ್ರಿಗೆ. ಅವ್ರ ಹತ್ರ ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ ಆ ಟೈಮ್ನಲ್ಲಿ. ಅವರೆಲ್ಲ ಮಾಹಿತಿನ ಬೇರೆ ಬಾಯಿಂದ ಅಥವಾ ಆ ಜಾಗಕ್ಕೆ ಹೋಗಿ ಕಲೆಕ್ಟ್ ಮಾಡಬೇಕಿತ್ತು ಅವರು. ಅಲ್ಲಿ ಬರ್ಕೊಂಡು ಅಲ್ಲಿ ಬಂದು ಇಲ್ಲಿ ಮನೇಲಿ ಕೂತ್ಕೊಂಡು ಬರೀತಿದ್ರು ಅವರು. ರೆಫರೆನ್ಸ್ ಬುಕ್ಗಳು ಕಡಿಮೆನೇ ಅವಾಗೆಲ್ಲ. ಭಾಳ ಕಷ್ಟಪಟ್ಟಿದ್ದಾರೆ ನಮ್ಮ ಸೋದರತೆ ಈ ಬುಕ್ ಮಾಡಲಿಕ್ಕೆ. ಅವರು ಸುಮಾರು ಎಷ್ಟು ವರ್ಷ ತಗೊಂಡಿರೋದು ಮೇಡಮ್ ಅವರು? ಮಾಡಿರ್ಬೋದು, ಒಂದು 2.5-3 ವರ್ಷ.
2.5-3 ವರ್ಷ ಮಾಡಿರ್ಬೋದು, ತಗೊಂಡಿರ್ಬೋದು ಅವರು. ಓಕೆ. ಗಿರಿಜಾ ಮೇಡಮ್ ಅವರು ಸಾಹಿತ್ಯ ಕೃಷಿ ಬೇರೆ ಪ್ರಕಾರಗಳಲ್ಲೂ ಮಾಡಿದ್ದಾರೆ. ಭಾಳ ಮೊದಲೇ ಎಲ್ಲ ಅವರು ಸಾಮಾಜಿಕ ಕಾದಂಬರಿ ಅಷ್ಟೇ ಬರಿತಾ ಇದ್ರು. ಆಮೇಲೆ ಅವರು ಚಿತ್ರದುರ್ಗದಲ್ಲಿ ಇದ್ದಿದ್ದು ಜಾಬಲ್ಲಿ. ಓಕೆ. ಅಲ್ಲಿ ಕೆಲವು ಜನಗಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಇತಿಹಾಸ ಸಂಶೋಧನಾ ಮಂಡಳಿ ಅಂತ ಮಾಡಿದರು. ಓಕೆ. ಅದಕ್ಕೆ ಇವರು ಮೆಂಬರ್ ಆಗಿದ್ದರು. ಓಕೆ. ಅವರೆಲ್ಲ ಇತಿಹಾಸದ ಬಗ್ಗೆ ಮಾತಾಡುವಾಗ, ಇತಿಹಾಸದ ಬುಕ್ ಬರಿಬೇಕು ಅಂತ ಎಲ್ಲ ಹೇಳ್ತಿರುವಾಗ ಇವ್ರ ತಲೆಯಲ್ಲಿ ಬಂತದೆಲ್ಲ, ಸ್ವಲ್ಪ ನಾನು ಯಾಕೆ ಬರಿಬಾರ್ದು ಅಂತೇಳಿ. ಆವಾಗ ಅವರು ಅಲ್ಲಿರುವಾಗ ದುರ್ಗದ ದಿಗ್ವಿಜಯ ಅಂತ ಒಂದು ಬುಕ್ ಬರೆದ್ರು, ದುರ್ಗೋತ್ಸವ ಅಂತ ಒಂದು ಬುಕ್ ಬರೆದ್ರು ಅಂತ ಹೇಳ್ಬಿಟ್ಟು. ಆವಾಗ ಅಲ್ಲಿ ಎಲ್ಲ ಸ್ವಲ್ಪ ಗಂಡಸರು ಅಪೋಸ್ ಮಾಡಿದ್ರು, ನೀವು ಹೆಂಗಸರು ಇತಿಹಾಸ ಬರಿಬಾರ್ದು, ಅದಲ್ಲದೆ ನೀವು ಯಾವ PhD ನಿಮಗಿಲ್ಲ, ನೀವು ಯಾವುದು MA ಮಾಡ್ಕೊಂಡಿಲ್ಲ, PhD ಇಲ್ಲ, ನೀವು ಬರಿಬಾರ್ದು. ಅವರೆಲ್ಲ ಸ್ಕಾಲರ್ ಎಲ್ಲನೂ. ಅವರು ಯಾವಾಗ ಅದೆಲ್ಲ ಮಾಡಿದಾಗ ನಮ್ಮ ಅಕ್ಕರಿಗೆ ಹಠ ಬಂತು, ಇನ್ನೊಂದು ಸ್ವಲ್ಪ ನಾನು ಯಾಕೆ ನಾವು ಮಾಡಬಾರ್ದು, ನೀವು ನಿಮ್ಮ ಲೆವೆಲಿನ ಜನಗಳಿಗೆ ಬರೀರಿ, ನಾನು ನನ್ನ ಲೆವೆಲ್ ಜನಗಳಿಗೆ ಬರಿತೀನಿ, ಅವ್ರಿಗೆ ಅರ್ಥ ಆಗಂಗೆ ನಾನು ಬರದೇ ಬರಿತೀನಿ. ಅವರಿಗೆ ತುಂಬ ಹಾಮನಾಯ್ಕ ಅವರು ಭಾಳ ಸಪೋರ್ಟ್ ಮಾಡ್ತಾ ಇದ್ರು. ಮೈಸೂರಿಂದ ನಮ್ಮ ಅಕ್ಕ ಅವ್ರಿಗೆ ಕಾಂಟ್ಯಾಕ್ಟ್ ಇತ್ತು ಸ್ವಲ್ಪ ಅವರಿಗೆ, ಹಾಮನಾಯ್ಕ ಅವರಿಗೆ. ಅವ್ರು ಹೇಳ್ತಾ ಇದ್ರು, ನೀ ಅಡುಗೆ ಮನೆ ಇದು ಬರಿಬೇಡಮ್ಮ, ನೀನು ಕತೆ ಕಾದಂಬರಿಗಳನ್ನ ಅಡುಗೆ ಮನೆ ಸಾಹಿತ್ಯ ನಿಲ್ಲಿಸ್ಬಿಡು, ಬೇರೆ ಸ್ಟಾರ್ಟ್ ಮಾಡು ನೀನು ಅಂತ ಹೇಳಿದಾಗ ಅವರು ಇದರಿಂದನೇ ಇವರು ಎಲ್ಲ ಇದರಲ್ಲೂ ಇತಿಹಾಸ ಸಂಶೋಧನೆಗಳಲ್ಲಿ ಎಲ್ಲದರಲ್ಲೂ ಇವರು ಈ ಥರ ಬುಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಓಕೆ. ಸೊ ಈಗ ಮುಂಚೆ ಬರೆದಾಗ ಚಿತ್ರದುರ್ಗ ಜಿಲ್ಲೆ ಅಂತ ಮಾಹಿತಿ ಕಲೆಕ್ಟ್ ಮಾಡಿದ್ರು. ಚಿತ್ರದುರ್ಗ ಅಲ್ಲಿ ಇರುವಾಗ ಅಲ್ಲಿದು ಬರೆದ್ರು ಅವರು, ಚಿತ್ರದುರ್ಗ ಇದು ಜಿಲ್ಲಾ ದರ್ಶಿನಿ ಅಂತ ಹೇಳ್ಬಿಟ್ಟು. ಅವಾಗ ಸುಮಾರು ನೋಡಿ ಸರ್, ಬಸ್ ಇಲ್ಲ ಅವ್ರಿಗೆ, ಮನೇಲಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋದು, ಒಂದು ಫ್ಲಾಸ್ಕಲ್ಲಿ ಕಾಫಿ ಹಾಕೊಳ್ಳೋದು, ಶನಿವಾರ ಭಾನುವಾರ ಸುಮ್ಮನೆ ಹೋಗ್ತಾ ಇರೋದು ಹಳ್ಳಿಗೆ ಬಸ್ಗಳು ಇಟ್ಕೊಂಡು. ಅವ್ರ ಕಾಲಿಗೆ ಪೋಲಿಯೋ ಬೇರೆ ಆಗಿತ್ತು, ಅದರಲ್ಲಿನೇ ಹೋಗ್ತಾ ಇದ್ರು. ಹೌದು. ಬಹಳ ಕಷ್ಟಪಟ್ಟಿದ್ದಾರೆ ಈ ಬುಕ್ಗಳನ್ನೆಲ್ಲ ಬರೆಯಕ್ಕೆ ಅವರು. ಹೌದು, ಯಾವುದೇ ಬುಕ್ ಬರೀಲಿ ಅವರು ಅದನ್ನ ಒಂಥರ ಜೀವನಕ್ಕೆ ಹತ್ರವಾಗಿರ್ಬೇಕು. ಅದು ಒಂಥರ. ಅವ್ರೇನು ಕೆಲಸ ಮಾಡ್ತಾ ಇದ್ರು ಮೇಡಮ್? ಅವರು ದುರ್ಗದಲ್ಲಿರುವಾಗ ಹಾಸ್ಟೆಲ್ ವಾರ್ಡನ್ ಆಗಿದ್ರು ಅವರು. ಆಮೇಲೆ ದಾವಣಗೆರೆ ಬರುವಾಗ ಅವ್ರದ್ದು ಪೋಸ್ಟಿಂಗ್ ಚೇಂಜ್ ಮಾಡಿಸ್ಕೊಂಡು, ಕ್ಲರಿಕಲ್ಲಿ ಜಾಬಿಗೆ ಚೇಂಜ್ ಮಾಡಿಸ್ಕೊಂಡು ಇಲ್ಲಿ ESI ಹಾಸ್ಪಿಟ್ಲಲ್ಲಿ ಕ್ಲರ್ಕ್ ಆಗಿದ್ರು ಅವರು. ಒಟ್ಟು ಎಷ್ಟು ಪುಸ್ತಕಗಳು ಬರೆದ್ರು ಮೇಡಮ್ ಅವರು? ಭಾಳ ಬುಕ್ ಬರೆದಿದ್ದಾರೆ ಸರ್ ಅವರು. ಈ ಸಾಮಾಜಿಕನೇ ಒಂದು 16 ಬುಕ್ ಬರೆದಿದ್ದಾರೆ ಅವರು, ಸಾಮಾಜಿಕ. ಆಮೇಲೆ ಧಾರ್ಮಿಕ ಬುಕ್ಗಳನ್ನ ಬರೆದಿದ್ದಾರೆ. ಕೊಟ್ಟೂರೇಶ್ವರದ ಒಂದು ಬುಕ್ ಬರೆದಿದ್ದಾರೆ, ಕುರುವತ್ತಿ ಬಸವಣ್ಣದ ಒಂದು ಬುಕ್ ಬರೆದಿದ್ದಾರೆ. ಆಮೇಲೆ ದಾವಣಗೆರೆ ಇದು ನಮ್ಮ ಜಿಲ್ಲೆ ಅಂತ 2 ಬುಕ್ ಮಾಡಿದ್ದಾರೆ, ಚಿತ್ರದುರ್ಗ ಜಿಲ್ಲಾ ದರ್ಶಿನಿ, ದಾವಣಗೆರೆ ಜಿಲ್ಲಾ ದರ್ಶಿನಿ. ಅದಲ್ಲದೆ ಇವರಿಗೆ ಅವ್ರದ್ದು ಮೇರುಕೃತಿ ಅಂದರೆ ಭಾರತದ ನದಿಗಳು. ಸುಮಾರು 5 ವರ್ಷ ತಗೊಂಡಿದ್ದಾರೆ ಸರ್ ಅವರು. ಯಾವ ಸ್ಟೇಟು ನೋಡಿಲ್ಲ ಅವರು, ಕರ್ನಾಟಕ ಬಿಟ್ಟು ಹೊರಗೆ ಹೋಗಿಲ್ಲ ಪಾಪ ಅವರು. ಅಷ್ಟು ರೆಫರೆನ್ಸ್ ತಗೊಂಡು 5 ವರ್ಷ ಆ ಬುಕ್ ಮಾಡಿದ್ರು. ಅದು ಭಾರತದ ನದಿಗಳು. ಆಮೇಲೆ ವಿಮರ್ಶೆಗಳು ಮಾಡಿದ್ದಾರೆ ಅವರು, ಸಿಕ್ಕಾಬಟ್ಟೆ ನಾಟಕಗಳನ್ನ ಬರಿತಾ ಇದ್ರು ಅವರು. ಆಮೇಲೆ ವಂಶಾವಳಿಗಳು, ವಂಶವೃಕ್ಷಗಳು, ಬೇರೆ ಸುಮಾರು ಮನೆಯವ್ರದ್ದು ವಂಶವೃಕ್ಷ ಬರೆದಿದ್ದಾರೆ ಅವರು. ಅದೆಲ್ಲ ಅವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳು ಬೇಕಾದಷ್ಟು ಬಂದಿದೆ ಸರ್ ಅವರಿಗೆ ಪ್ರಶಸ್ತಿ. ಅವರು ಜಾಸ್ತಿ ಮುಜುಗರ ಪಡ್ತಿದ್ರು ಅಂತ ಹೇಳ್ತಾ ಇದ್ರಿ. ಹೌದು, ಅವರು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ, ಯಾವುದಕ್ಕೂ ಒಂದು ಅವಾರ್ಡ್ಗೆ ಅಪ್ಲೈ ಮಾಡ್ತಾ ಇರಲಿಲ್ಲ ಯಾವತ್ತೂ ಅವರು. ಇಲ್ಲ ಅದೆಲ್ಲ ಗುರ್ತಿಸ್ಕೊಂಡು ಬರಬೇಕು, ನಾವು ಅದ್ರ ಹಿಂದೆ ಹೋಗ್ಬಾರ್ದು ಅಂತ ಹೇಳಿದ್ರು ಅವರು. ದಾವಣಗೆರೆ ಇದು ನಮ್ಮ ಜಿಲ್ಲೆ ಪುಸ್ತಕ ನೀವು ಪರಿಷ್ಕೃತ ಮಾಡಬೇಕಾದ್ರೆ ನಿಮಗೆ ಚಾಲೆಂಜಿಂಗ್ ಅನಿಸಿದ್ದೇನು ಮೇಡಮ್? ಚಾಲೆಂಜಿಂಗ್ ಅನಿಸಿದ್ದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಯಾಕೆಂದರೆ ನನಗೆ ಸ್ವಲ್ಪ ಈ ಸಾಹಿತ್ಯ ಅಂದರೆ ನಮಗೆ ದಾವಣಗೆರೆಯಲ್ಲಿ ಸ್ವಲ್ಪ ಸಾಹಿತ್ಯದ ಅಷ್ಟೇನು ಇರಲಿಲ್ಲ ಅವಾಗೆ. ದುರ್ಗದಲ್ಲಿ ತುಂಬ ಚೆನ್ನಾಗಿತ್ತು ಸಾಹಿತ್ಯದ ಬಗ್ಗೆ. ನಾನು ನಮ್ಮ ಅಕ್ಕನ ಹತ್ರ ಯಾವಾಗಲೂ ಜಗಳ ಮಾಡ್ತಾ ಇದ್ದೆ, ನೀವು ಯಾಕೆ ಅಷ್ಟೊಂದು ಕಷ್ಟಪಟ್ಟು ಅದೆಲ್ಲ ಮಾಡ್ತೀರಾ, ನೀವು ಅದರಿಂದ ಏನು ಉಪಯೋಗ ಇದೆ ನಿಮಗೆ? ನನಗೇನು ಬರವಣಿಗೆ ಅಂತ ಏನು ಅಷ್ಟೇನು ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಅವ್ರು ಮಾಡೋದು. ಕಷ್ಟಪಡ್ತೀರಾ ನೀವು, ಅದಕ್ಕೇನು ಬೆಲೆ ಇಲ್ಲ. ಏಕೆಂದರೆ ಒಂದು ರಾಜ್ಯ ಪ್ರಶಸ್ತಿ ಬರೋ ಅಂಥ ಬುಕ್ಕುಗಳಿಗೆ ಅವರಿಗೆಲ್ಲ ನಮ್ಮ ದಾವಣಗೆರೆಯಲ್ಲಿ ಸ್ವಲ್ಪ ಏನೇನೋ ಆಯಿತು ಸಹ ಅದೆಲ್ಲ ಅವಾಗ. ಹಂಗಾದಾಗ ನನಗೆ ಭಾಳ ಬೇಜಾರಾಯಿತು ನನಗೆ. ಇಲ್ಲ ನೀವು ನನಗೆ ಅವ್ರು ಬರೆಯೋದೇ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ. ಆಮೇಲೆ ಜನಗಳು ಎಲ್ಲ ಸೇರಿ ನನಗೆ ಇಲ್ಲ ಮೇಡಮ್ ನೀವು ಹೊರಗೆ ತನ್ನಿ, ಅದು ಬೇಕೇ ಬೇಕು, ನಮಗೆ ಬೇಕು ಅಂದಾಗೆ ಆಯಿತು ನೋಡೋಣ ಅಂತೇಳ್ಬಿಟ್ಟು ನಾನು ಚಾಲೆಂಜಲ್ಲಿ ಆ ಬುಕ್ ತೊಗೊಂಡೆ ನಾನು. ಮತ್ತು ನೋಡೋಣ ಹೇಗೆ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಅಂತ.
ಆ ಬುಕ್ ಬರೆದ ಮೇಲೆ ನನಗೆ ಭಾಳ ಒಳ್ಳೆ ಒಪಿನಿಯನ್ ಬಂತು ಎಲ್ಲ ಕಡೆಯಿಂದ ಭಾಳ ಒಳ್ಳೆ ಒಪಿನಿಯನ್ ಬಂತು. ದಾವಣಗೆರೆ ಇದು ನಮ್ಮ ಜಿಲ್ಲೆ ತುಂಬ ದೊಡ್ಡ ಪುಸ್ತಕ. ಇದಕ್ಕೆ ಹಣಕಾಸೆಲ್ಲ ಹೇಗೆ ನೆರವು ನಿಮಗೆ, ಹೇಗೆ ಹೊಂಚ್ಕೊಂಡು? ನಮಗೆ ನಾವೇನು ದುಡ್ಡಿದ್ದರಲ್ಲ ಸರ್. ನಾನು ಒಂದು ಗೌರ್ಮೆಂಟ್ ಸರ್ವೆಂಟಲ್ಲಿ ಇದ್ದೆ. ಓಕೆ. ರಿಟೈರ್ಡ್ ಆದ್ಮೇಲೆ ಈ ಕೆಲಸ ಮಾಡಿರೋದು ನಾನು. ನನ್ನ ಪೆನ್ಷನ್ ಹಣದಲ್ಲೇ ದುಡಿಮೆಯಿಂದನೇ ಎಲ್ಲ ಮಾಡಿದ್ದು ನಾನು. ಸೊ ಪುಸ್ತಕ ಹೊರಗಡೆ ಎಲ್ಲ ಸಿಗ್ತಾ ಇದೆ ಮೇಡಮ್ ಇದು? ಹೊರಗಡೆ ಎಲ್ಲ ಸಿಗ್ತಾ ಇದೆ. ದಾವಣಗೆರೆ ಎಲ್ಲೆಲ್ಲಿ ಸಿಗುತ್ತೆ ಮೇಡಮ್? ನವ ಕರ್ನಾಟಕದಲ್ಲಿ ಸಿಕ್ಕುತ್ತೆ ಸರ್. ಓಕೆ. PB ರೋಡಲ್ಲಿ ಮಹಾಲಕ್ಷ್ಮಿ ಬುಕ್ ಸ್ಟಾಲಲ್ಲಿ ಸಿಕ್ಕುತ್ತೆ. AVK ರೋಡಲ್ಲಿ ಲಕ್ಷ್ಮಿ ಬುಕ್ ಸ್ಟಾಲಲ್ಲಿ ಸಿಕ್ಕುತ್ತೆ. ಲಾ ಕಾಲೇಜ್ ಪಕ್ಕ AVK ರೋಡಲ್ಲಿ 3 ಕಡೆ ಈ ಬುಕ್ ಸಿಕ್ಕುತ್ತೆ ಸರ್ ನಾನು ದಾವಣಗೆರೆಯಲ್ಲಿ. ಸಪ್ನಾದಲ್ಲಿ ಕೇಳಿದ್ದೇನೆ ಸರ್, ಅವ್ರೇನು ಏನು ಹೇಳಿಲ್ಲ. ಒಂದು ಬುಕ್ ಕೊಟ್ಟು ಬಂದಿದ್ದೆ ನಾನು. ಬೆಂಗಳೂರಿಂದ ನನಗೆ ಆರ್ಡರ್ ಬರಬೇಕು ಮೇಡಮ್, ತಿಳಿಸ್ತೀನಿ ಅಂತ ಹೇಳಿದರು. ನಾನು ಕೊಟ್ಟೆ, ಈಗಲೇ ಒಂದು 7-8 ತಿಂಗಳಾಯ್ತು, ಅವ್ರೇನೇನು ತಿಳಿಸಿಲ್ಲ ನನಗೆ. ಇಷ್ಟು ಶ್ರಮ ಹಾಕಿ ಮತ್ತು ನಿಮ್ಮ ಹಣನೇ ವಿನಿಯೋಗಿಸಿದ್ರಿ, ಅದು ಹಣ ಎಲ್ಲ ರಿಟರ್ನ್ ಬಂತ ಮೇಡಮ್ ನಿಮಗೆ? ಈ ಬುಕ್ಕುಗಳಿಗೆಲ್ಲ ಸ್ವಲ್ಪ ಹಣ ನಾವು ವಾಪಸ್ ತಗೊಳ್ಳೋದು ಕಷ್ಟ ಸರ್. ಸ್ವಲ್ಪ ನಮ್ಮ ತೃಪ್ತಿಗೋಸ್ಕರ ಬರ್ಕೋಬೇಕಷ್ಟೇ ನಾವು. ಈಗ ಜನಗಳು ಓದೋದು ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಬುಕ್ಸ್ ತಗೊಳ್ರಿ ಅಂದರೆ ಅಯ್ಯೋ ಗೂಗಲಲ್ಲಿ ಸಿಕ್ಬಿಡುತ್ತೆ ಅಲ್ರಿ ಮೇಡಮ್ ಅಂತಾರೆ. ಹಂಗೆ ಗೂಗಲಲ್ಲೇ ಎಲ್ಲ ಸಿಕ್ಬಿಡುತ್ತಲ್ಲ ಮೇಡಮ್, ಬುಕ್ ಹಾಕಿ ಕೂತ್ಕೊಂಡು ಓದೋರು ಯಾರು ಅಂತಾರೆ. ಓದೋ ಜನಸಂಖ್ಯೆನೂ ಕಡಿಮೆ ಇವಾಗ. ಈ ಪುಸ್ತಕ ಬಿಟ್ಟು ಬೇರೆ ಯಾವ್ಯಾವ ಕೃತಿಗಳನ್ನ ತಂದಿದ್ದೀರಿ ನೀವು? ನಾನು 2015ರಲ್ಲಿ ಪ್ರವಾಸಕ್ಕೊಂದು ಕೈಪಿಡಿ ಅಂತ ಹೇಳ್ಬಿಟ್ಟು 30 ಜಿಲ್ಲೆಗಳಲ್ಲಿ ನಾನು ಏನು ಪ್ರವಾಸ ಮಾಡಿದ್ದೇನಲ್ಲ ಅದ್ರ ಬಗ್ಗೆ ಒಂದು ಪುಸ್ತಕ ತಗೊಂಬಂದೆ. ಅದು ತುಂಬಾ ಒಳ್ಳೆಯ ಹೆಸರು ಕೊಡ್ತು ನನಗೆ ಇಡೀ ಕರ್ನಾಟಕದಲ್ಲಿ. ನಾನು ಒಂದು ಕಾಪಿನೂ ಉಳಿಲಿಲ್ಲ. ಅದು ಅವಾಗಲೇ ಒಂದು ವಿತಿನ್ 2-3 ಮಂತ್ಸಲ್ಲೇ ಹೋಗ್ಬಿಡ್ತಿಲ್ಲ ಅದು. ಹೌದಾ. ಆದಮೇಲೆ ನಂದು ಜಲಸಿರಿಯ ಸೊಬಗು ಅಂತ ಹೇಳ್ಬಿಟ್ಟು ಒಂದು ಕರ್ನಾಟಕದ ಜಲಪಾತಗಳ ಬಗ್ಗೆ ಒಂದು ಬುಕ್ ಮಾಡಿದ್ದೀನಿ ಸರ್. ಸರಿ ಮೇಡಮ್. ಅದಾದಮೇಲೆ ನಾನು ಒಂದು ವಂಶಾವಳಿ, ಇಲ್ಲಿ ನಲ್ಲೂರು ಫ್ಯಾಮಿಲಿಯವರು ಇದ್ದಾರೆ, ನಲ್ಲೂರು ಬಂಗಾರದಂಗಡಿಯವರು. ಅದರಲ್ಲಿ ಲಕ್ಷ್ಮಣರಾವ್ ಅಂತ ಇದ್ದಾರೆ, ನಲ್ಲೂರು ಲಕ್ಷ್ಮಣರಾವ್ ಅಂತ, ಅವ್ರದ್ದು ಒಂದು ವಂಶಾವಳಿ ಬರೆದಿದ್ದೀನಿ ನಾನು. ಅದು ಇವಾಗ ನಂದು ಇನ್ನೊಂದು ಬುಕ್ಕು ರೆಡಿ ಆಗ್ತಾ ಇದೆ. ಈ ಮಂತು ಎಂಡಿಗೆ ಬಿಡುಗಡೆ ಇದೆ. ಅದು ನಾಗಸುಬ್ರಹ್ಮಣ್ಯ ಕ್ಷೇತ್ರಗಳ ಬಗ್ಗೆ. ನೆಕ್ಸ್ಟ್ ನಂದು 2 ಅಚ್ನಲ್ಲಿವೆ, ನರಸಿಂಹ ಕ್ಷೇತ್ರಗಳ ಬಗ್ಗೆ. ನಿಮ್ಮ ಈ ಒಂದು ಸಾಹಸ ಸಾಧನೆಗೆ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆಯೇ? ನನಗೆ ಪ್ರಶಸ್ತಿ ಪುರಸ್ಕಾರಗಳು ಅಂದರೆ ಜಿಲ್ಲಾ ಪ್ರಶಸ್ತಿ ಬಂದಿದೆ ಸರ್ ನನಗೆ. ದಾವಣಗೆರೆ ಜಿಲ್ಲಾ ಪ್ರಶಸ್ತಿ ಬಂದಿದೆ. ಆಮೇಲೆ ಪಾಲಿಕೆ ಪ್ರಶಸ್ತಿ, ದಾವಣಗೆರೆದು ಪಾಲಿಕೆ ಪ್ರಶಸ್ತಿ ಬಂದಿದೆ. ವನಿತಾ ಸಾಹಿತ್ಯಶ್ರೀ ಪ್ರಶಸ್ತಿ ಬಂದಿದೆ. ಕರುಣಾ ಜೀವ ಕಲ್ಯಾಣ ಟ್ರಸ್ಟಿಂದ ಪ್ರಶಸ್ತಿ ಬಂದಿದೆ ನನಗೆ. ಅಲ್ಲಲ್ಲಿ ಸನ್ಮಾನಗಳು ಅವು ಇವು ಆಗ್ತಾ ಇರುತ್ತೆ ನನಗೆ. ಪುಸ್ತಕ ಮಾಡಿದ್ದಕ್ಕೆ ನಿಮಗೆ ಖುಷಿ ಅಂತೂ ಇದೆ? ಖುಷಿ ಇದೆ ನನಗೆ, ತುಂಬಾ ಖುಷಿ ಇದೆ ನನಗೆ. ಯಾಕೆಂದರೆ ಇದನ್ನು ನೋಡಿದರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಪುಸ್ತಕ, ಇದು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಅಂತ ಹೇಳಿದಾಗೆಲ್ಲ ಭಾಳ ಖುಷಿ ಆಗುತ್ತೆ ನನಗೆ ಅದರಿಂದ. ಓಕೆ, ನಿಮ್ಮ ಅನಿಸಿಕೆ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ತುಂಬ ಹೃದಯದ ಧನ್ಯವಾದ ಸರ್. ನಾನು ಬಂದು ನಮ್ಮದೊಂದು ನನಗೆ ಇಷ್ಟು ಪ್ರೀತಿಯಿಂದ ನೀವು ಒಂದು ಕೇಳಿದ್ರಲ್ಲ ನಮ್ಮ ಮಾತುಗಳನ್ನ, ನಿಮಗೆ ಧನ್ಯವಾದಗಳು.